आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर में खानकाह शानुर कादरी में देखने को मिली हिंदू मुस्लिम एकता की बेहतरीन मिसाल। माह रमजान के मुबारक महीने के चलते बीजापुर शहर के हवेली गली में रहे खानकाह शानुर कादरी में रोजेदारों के लिए इफ्तार पार्टी और खाने की दावत का इंतजाम किया गया, जिसमें सज्जादे नशीन सैयद जिलानी पीरा कादरी, सैयद मोहम्मद तनवीर पीरा हाशमी, स्वामी वित्तेशानंद, सैयद हसीब अमीनी, सैयद तौफीक हुसैनी, सैयद फैसल सादात, सैयद फरीद हरियाल, सैयद हुसैफ जागीरदार, सैयद सैफुल्लाह हुसैनी, यसस कादरी इनामदार, एडवोकेट सैयद मुसद्दिक पीरा इनामदार, एडवोकेट जाफर अंगड़ी, एडवोकेट शिरोड़कार, कांग्रेस नेता अब्दुल हमीद मुशर्रफ, ब्लॉक कांग्रेस प्रेसिडेंट जमीर अहमद बख्शी, सोशल वर्कर शकील सुतार, लिंगायत समाज के बसवन गौड़ा हरनाल, प्रोफेसर कुंटू जी, डॉक्टर किरण कोजी, बीजापुर डीएसपी नागराज के, गांधी चौक सीपीआई प्रदीप कलकेरी, ट्रैफिक सीपीआई अली शेख और पुलिस डिपार्टमेंट के अलावा और भी कई दीगर मेहमान रहे मौजूद। इस मौके पर कुरान पाक की तिलावत और नाते कलाम से इस प्रोग्राम की शुरुआत की गई। इन्ना जहन्नम कानत मिर्सादा लित्तागीन मआबा लाबिथीन फीहा अहक़ाबा ला यज़ूक़ून फीहा बरदन वला शराबा इल्ला हमीमन व गस्साक़ा जज़ाअन विफ़ाक़ा इन्नहुम कानू ला यरजून हिसाबा वकज़्ज़बू बिआयातिना किज़्ज़ाबा वकुल्ल शैइन अहसैनाहु किताबा फज़ूक़ू फलन नज़ीदकुम इल्ला अज़ाबा इन्न लिलमुत्तक़ीन मफ़ाज़न हदाइक़ व अअनाबा وكواعب أطرابا وكأسا دهاقا لا يسمعون فيها لغوا ولا كذابا नस्ल करीमों की लज्जपाल घराना है। मैं इस्तकबालिया कलिमात के लिए और आगे की कार्रवाई के लिए प्रोफेसर कुंटू जी साहब से गुजारिश करता हूँ कि वो इस्तकबालिया कलिमात अदा करें और साथ ही आए हुए तमाम मौजूद मेहमानाने गिरामी कदर का इस्तकबाल करें। ದಯಾಪರನು ಘನವಂತನು ಸರ್ವಶ್ರೇಷ್ಠನು ಇಹಲೋಕದ ಒಡೆಯನು ನಮ್ಮೆಲ್ಲರ ಸೃಷ್ಟಿಕರ್ತನು ಪರಿಪಾಲನು ಕರ್ತನಾದಂತ ಜಗದೊಡೆಯನ ನಾಮಸ್ಮರಣೆ ಒಂದಿಗೆ ಸರ್ವಸ್ತುತಿಗಳು ಆತನಿಗೆ ಮೀಸಲಾಗಿರಲಿ। ಆತನ ಕರುಣೆ ಸದಾಕಾಲ ನಮ್ಮ ಮೇಲೆ ವರ್ಷಿಸುತ್ತಿರಲಿ ಆಶಿಸ್ತಾ ಸೌಹಾರ್ದ ಇಫ್ತಾರ್ ಕೂಟದ ಕಾನಕ ಶಹನೂರ್ ಕಾದ್ರಿ ಇವರ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ
ಮನುಗೂಳಿಯ ಪರಮ ಪೂಜ್ಯರಾದ ವಿರತಾಶಾನಂದ ಪೂಜ್ಯರನ್ನ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಂಡು ಮಾಲಾರ್ಪಣೆ ಗೌರವ ಮಾಡಬೇಕಾಗಿತ್ತು. ಕೇವಲ ನಮ್ಮ ಬಳಿ ಉಳಿದಂತ ಸಮಯ ಹೆಚ್ಚು ಕಡಿಮೆ 20 ನಿಮಿಷ. ಅದರೊಳಗೆ ಪೂಜ್ಯರು ಎಲ್ಲ ಮಹನೀಯರು ಮಾತನಾಡಬೇಕಾಗಿದೆ. ತದನಂತರ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಾನು ಕೇಳಿಕೊಂಡು, ಅದೇ ತರನಾಗಿ ನಮ್ಮವರೇ ಆದಂತ ಸಿದ್ದೇಶ್ವರ ಸ್ವಾಮೀಜಿಗಳ ಒಡನಾಡಿಗಳು, ಪರಮ ಭಕ್ತರು, ಜಾಗತಿಕ ಲಿಂಗಾಯತ ಸಮಾಜದ ಮುಖ್ಯಸ್ಥರು ಆದಂತ ವೇದಾಂತ ಕೇಸರಿ ಶ್ರೀಗಳ ಹೆಸರಿನಿಂದ ಶಾಲೆ ಕಾಲೇಜುಗಳನ್ನು ನಡೆಸುತ್ತಿರುವ ಪೂರ್ವದ ಮುದ್ದೇಬೇಳ ತಾಲೂಕು, ಪ್ರಸ್ತುತ ತಾಳಿಕೋಟೆ ತಾಲೂಕಿನ ತುಂಬಿಗೆಯ ಒಡೆಯರಾದಂತ ಗೌರವಾನ್ವಿತ ಬಸನಗೌಡ ಹರ್ನಾಳ್ ಅವರನ್ನ, ಕಾಜಾಮೀನ್ ದರ್ಗಾದ ಸಾಹೇಬರನ್ನ, ಹರಿಯಾಲ್ ಸಾಹೇಬ್ರನ್ನ, ಅದ್ರ ಜೊತೆಗೆ ನಮ್ಮ ಸಾದತ್ ಸಾಹೇಬ್ರನ್ನ, ಮತ್ತೊಬ್ಬ ಗುರುಗಳನ್ನ, ಅದ್ರ ಜೊತೆಗೆ ಗೋಗಿಯ ಪೂಜ್ಯರನ್ನ, MC ಮುಲ್ಲಾರ್ ಆಗಿರ್ಬೋದು, ಅದರ ಜೊತೆಗೆ ಆಜಾದ್ ಪಟೇಲ್ ಆಗಿರ್ಬೋದು, ನಮ್ಮ ಗೆಳೆಯರಾದಂತ ಪ್ರಾಧ್ಯಾಪಕ ಗೌರವಾನ್ವಿತರಾದ ಶಿರೋಳು ವಕೀಲರವರಾಗಿರ್ಬೋದು, ಮತ್ತು ನಮ್ಮ ಶಹನೂರ್ ಖಾದ್ರಿ ಅವರ ಬಾಗಾಯ್ ಸರ್ ಆಗಿರ್ಬೋದು, ಶಹನೂರ್ ಖಾದ್ರಿ ಅವರ ಮುಖ್ಯಸ್ಥರಾದಂತ SS ಖಾದ್ರಿ ಇನಾಮದಾರ್ ಅವರ ತಂದೆಯವರು, ಯಾವತ್ತು ಅಣ್ಣ ತಮ್ಮಂದಿರೇ, ಸಮೂಹ ಮಾಧ್ಯಮದವರೇ ಮತ್ತು ಫಾರೂಕ್ ಅವರೇ. ಇರುವುದಕ್ಕಿಂತಲೂ ಆ ಉಪವಾಸದ ಋತುದ ಬಸವಾದಿ ಶರಣರನ್ನ, ಪ್ರವಾದಿ ಮೊಹಮ್ಮದ್ ಪೈಗಂಬರವರನ್ನ ಮನದಲ್ಲಿ ನೆನೆದು ಈ ಸಂದರ್ಭದಲ್ಲಿ ನಾವು ನಮಗೆ ವಿಜಯರತ್ನ ಅಂತ ಒಂದು ಪ್ರಶಸ್ತಿ ಬಂತು. ದುಬೈಗೆ ಹೋಗಿದ್ವಿ. ಅಲ್ಲಿ ಇಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಲ್ಲಿ ಜಾತಿ, ಮತ, ಪಂಥ, ಎಷ್ಟು ಶಾಂತಿ, ಸುವ್ಯವಸ್ಥೆ, ಕಾಯ್ದೆ, ಕೊಲೆ ಇಲ್ಲ, ಸುಲಿಗೆ ಇಲ್ಲ, ಭ್ರಷ್ಟಾಚಾರ ಇಲ್ಲ. ಏನು ಅದ್ಭುತ. ನಾವು ಒಂದು 8 ದಿವಸ ಇದ್ರೆ ಅಲ್ಲೇ ಇರಬೇಕು ಅನ್ನಿಸ್ತಿತ್ತು, ಅಷ್ಟೊಂದು. ಮತ್ತು ಆಮೇಲೆ ಅಲ್ಲಿ ಜಾತೀಯತೆ, ಧರ್ಮ, ಏನು ಮನುಷ್ಯ ಧರ್ಮ, ಅಷ್ಟು ಶಾಂತಿ, ಸುವ್ಯವಸ್ಥೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಅಂತಹ ಒಂದು ಇಸ್ಲಾಂ ಧರ್ಮನ ನಾವು ಹೊರಗಡೆ ಹೋಗಿ ನೋಡಬೇಕು, ಇಲ್ಲಿನೂ ನೋಡ್ಬೇಕು. ಈಗೆಲ್ಲ ನಾವೆಲ್ಲ ಒಂದಾಗಿ ಇರೋದನ್ನೇ, ಸಹಕಾರದಿಂದ ಇರೋದೇ ಧರ್ಮ. ಅದಕ್ಕಾಗಿ ಈಗ ಎಲ್ಲಾ ಧರ್ಮಗಳಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ಫಾಸ್ಟಿಂಗ್ ಈಸ್ ದ ರಾಯಲ್ ರೂಟ್ ಟು ದ ಇಂಟರ್ನಲ್ ಪ್ಯೂರಿಟಿ. ನಾವು ಉಪವಾಸವನ್ನು ಮಾಡೋದರಿಂದ ನಮ್ಮದು ಎಲ್ಲ ರೋಗಗಳು ಹೋಗ್ತಾವೆ. ಸೈಂಟಿಫಿಕ್ ಆಗಿ ನಾವು ಉಪವಾಸ ಮಾಡೋರು, ದಪ್ಪ ಇರೋರು, ತೂಕ ಹೆಚ್ಚಿರೋರು, ನಾವು ಉಪವಾಸ ಮಾಡೋದ್ರಿಂದ ಫ್ಯಾಟ್ ಕನ್ವರ್ಟೆಡ್ ಟು ಗ್ಲುಕೋಸ್ ಆಗುತ್ತೆ, ಫ್ಯಾಟ್ ಕನ್ವರ್ಟೆಡ್ ಟು ಫುಡ್ ಆಗುತ್ತೆ, ಫ್ಯಾಟ್ ಕನ್ವರ್ಟೆಡ್ ಟು ಎನರ್ಜಿ ಆಗುತ್ತೆ. ಎಲ್ಲಾ ಧರ್ಮಗಳು ಉಪವಾಸ ವ್ರತವನ್ನ ಆದ್ರೆ ಅವು ಕ್ರಮಬದ್ಧವಾಗಿ ಪಾಲನೆ ಮಾಡಬೇಕು. ನನಗನ್ಸಿದ ಮಟ್ಟಿಗೆ ಇಸ್ಲಾಂ ಧರ್ಮದವರು ಬಹಳ ಚೆನ್ನಾಗಿ ಪಾಲನೆ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ಏನೇನು ಮುಟ್ಟ ಮುಂಜಾನೆಯಿಂದ ಸಾಯಂಕಾಲವರೆಗೆ ಅವ್ರು ಏನೇನು ಮುಟ್ಟೋದು, ನೀರು ಸಹಿತ ಮುಟ್ಟೋದಲ್ಲ. ಅದೇ ರೀತಿ ಉಪವಾಸವನ್ನು ನಾವು ಚೆನ್ನಾಗಿ ಮಾಡಿದ್ರೆ, ರೋಜಾ 22ನೇ ದಿನದ ರೋಜಾ ನಿಮಿತ್ತ ಜಿಲಾನಿ ಸೈಯದ್ ಶಾ ಜಿಲಾನಿ ಪೀರ್ ಖಾದ್ರಿ ಪೀಠಾಧೀಶರು ಶಹನೂರ್ ಖಾದ್ರಿ ದರ್ಗಾ ಹಾವೇರಿ ಜಿಲ್ಲೆ ಇವರ ಈ ಪವಿತ್ರ ಖಾನಕಾ ಅಂದ್ರೆ ಇದು ಮಹಾಮನೆ, ಬಸವಣ್ಣ ಮಹಾಮನೆ, ಧಾರ್ಮಿಕ ಮನೆ. ಈ ಮನೆಯಲ್ಲಿ ಇಫ್ತಿಹಾರ ಕೂಟ ಅಂದ್ರೆ ಪ್ರೀತಿಯ ಭೋಜನ, ಸಹಭೋಜನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಗೂಗಿ ಚಂದಾ ಹುಸೇನ್ ದರ್ಗಾದ ಪೀಠಾಧೀಶರಲ್ಲಿ, ಅಲ್ಲಿಂದ ಜಾಫರ್ ಖಾದ್ರಿ ದರ್ಗಾದ ಸಾಹೇಬರಲ್ಲಿ, ಚಿಸ್ತಿ ಸಾಹೇಬರಲ್ಲಿ, ನಮ್ಮ ಶಿರೋಳು ವಕೀಲರಲ್ಲಿ, ಖಾಜಾಮೀನ್ ದರ್ಗಾದ ಪರಮ ಪೂಜ್ಯರಲ್ಲಿ, ಹರ್ನಾಳ್ ಬಸನಗೌಡರು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಲ್ಲಿ, ಕುಂಟೋಜಿ ಅಪ್ಪವರಲ್ಲಿ, ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಪರಮ ಪೂಜ್ಯರು ಹೆಸರನ್ನು ನನಗೆ ಗೊತ್ತಿಲ್ಲ, ಎಲ್ಲರಲ್ಲಿ ಶರಣು ಶರಣಾರ್ಥಿ. ಉಪವಾಸ ಅನ್ನೋದು ಬಹಳ ಮಹತ್ವದ್ದು. ಅದಕ್ಕೆ ಒಂದು ಮಾತೈತಿ, ಆಹಾರ ತಿಂದ್ರೆ ನಮಗ ಶಕ್ತಿ ಬರ್ತೈತಿ, ಶಕ್ತಿ ಬೈತೈತಿ ಅನ್ನೋದೈತಿ. ಉಪವಾಸ ಬಹಳ ಮಹತ್ವದೈತಿ. ಇದನ್ನು ಗೊತ್ತು ಮಾಡ್ಕೊಂಡಂತ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಉಪವಾಸವನ್ನ ಬೇರೆ ಬೇರೆ ಒಂದು ತೆರನಾಗಿ ಉಪವಾಸವನ್ನ ಆಯ್ಕೆ ಮಾಡ್ತಾರೆ. ಲಂಘನಂ ಪರಮ ಔಷಧಂ. ಎಲ್ಲ ಬೇರೆ ಬೇರೆ ಧರ್ಮಗಳಲ್ಲಿ ಮಾಡುವ ಉಪವಾಸಗಳಿಗಿಂತ ಈ ಇಸ್ಲಾಂನಲ್ಲಿ ಮಾಡುವಂತಹ ಈ ಉಪವಾಸ ಬಹಳ ವಿಶೇಷವಾದಂಥದ್ದು.
ಹಗಲು ಉಪವಾಸ 12:30 13 ಗಂಟೆಗಳವರೆಗೂ ಬಾಯಿಯಲ್ಲಿ ಒಂದು ಹನಿ ನೀರು ಹಾಕೊಳ್ಳೋದೇ ಉಪವಾಸ ಮಾಡೋದು ನಿರ್ಜಲ ಉಪವಾಸ. ಇದು ಬಹಳ ಶ್ರೇಷ್ಠವಾದಂಥ ಉಪವಾಸ. ಈ ಉಪವಾಸ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಕೈತಿ. ಮನುಷ್ಯನಲ್ಲಿರುವಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ ವರ್ಗಗಳು ಅವು ಶಮನ ಹಾಕೋತಕ್ಕ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರನ ಹೆಚ್ಚಿಗೆ ತಗೊಂಡಾಗ ವ್ಯಾಧಿಗಳ ಹಬ್ಬಿ ಬಲಿತಾವು. ಈ ಕಾಮಾದಿ ವಿಷಯಗಳೆಲ್ಲ ಜಾಸ್ತಿ ಹಾಕೋತಕ್ಕ. ಯಾವಾಗ ನಾವು ಆಹಾರದ ಕೊರತೆ ಕಮ್ಮಿ ಆಕೈತಿ ಅವಾಗ ನಮ್ಗೆ ಇವರು ಉಪಟಳ ಕಮ್ಮಿ ಆಗಿ ನಮ್ಗೆ ಪರಮಾತ್ಮನ ನೆನಪ ಆಗಕ್ಕೆ ಚಲೋ ಮಾಡಿ. ಉಪವಾಸ ಮಾಡೋದ್ರಿಂದ ಅನ್ನದ ಮಹಿಮೆ ಗೊತ್ತಾಗೈತಿ. ಈಗ ಮನೆಯೊಳಗ ಪ್ರಸಾದ ಮಾಡ್ರಿ ಅಂತಿರ್ತಾರೆ. ಹೊಟ್ಟೆನೆ ತುಂಬಾಗ ನಮ್ಗೆ ಸಿಹಿ ಅಂತ ಇರಲ್ಲ. ಅದು ನಮ್ಗೆ ಹಸಿವಾಗಿತ್ತಂದ್ರ ಹಸಿದ ಹೊಟ್ಟಿಗೆ ಅಂಬಲಿ ಮದ್ದು ಅಂತಾರೆ. ಹಂಗ ಹಸಿದಾಗ ಅದರ ಮಹಿಮೆ ಗೊತ್ತಾಗ್ತೈತಿ. ಅಲ್ಲಿ ಹೊಟ್ಟೆ ತುಂಬಿದಾಗ ಹುಗಿ ಮುಳ್ಳು ಮುಳುತ್ತೆ. ಹಂಗ ನಮ್ಗೆ ಹಸಿವಿನ ಮಹಿಮೆ ಗೊತ್ತಾಗಬೇಕಂದ್ರ ಈ ಉಪವಾಸಗಳನ್ನು ಮಾಡಬೇಕು. ಅಂದ್ರ ಹಸಿವಿನ ಮಹಿಮೆ ಗೊತ್ತಾಯ್ತಂದ್ರ ನಮ್ಗ ಅನ್ನದ ಮಹಿಮೆ ಗೊತ್ತಾಗ್ತೈತಿ. ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತಿ, ರೈತರು ಎಷ್ಟು ಕಷ್ಟಪಟ್ಟು ಯಾವುದೇ ಖಜೂರಿ ಇರ್ಲಿ, ಅಕ್ಕಿ ಇರ್ಲಿ, ಗೋಧಿ ಇರ್ಲಿ, ಜೋಳ ಇರ್ಲಿ, ಎಷ್ಟು ರೈತರು ಕಷ್ಟಪಟ್ಟು ಬೆಳಿತಾರ ಅನ್ನೋದು ಆ ಅನ್ನದ ಮಹಿಮೆ ಗೊತ್ತಾಗ್ತೈತಿ. ಆ ಅನ್ನದ ಮಹಿಮೆ ನಮ್ಗೆ ಗೊತ್ತಾಯ್ತಂದ್ರ ಅನ್ನವನ್ನು ನಾವು ಕೆಡಿಸುವುದಿಲ್ಲ. ಅನ್ನವನ್ನು ಕೆಡಿಸಬಾರ್ದು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಸಹಿತ ಈ ಉಪವಾಸ ವ್ರತವನ್ನ ಇಲ್ಲಿ ಹಾಕಿಕೊಟ್ಟಾರ. ಈ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಕೈತಿ, ಪರಮಾತ್ಮ ನೆನಪಾಕೈತಿ. ಅದರ ಜೊತೆಗೆ ಏನಾಕೈತಿ, ಜಗತ್ತಿನಲ್ಲಿ ಬಹಳ ಜನರಿಗೆ ಅನ್ನ ಇಲ್ಲದಂಗದ. ಜಗತ್ತಿನಲ್ಲಿ ಬಹಳ ಕೆಲವೊಂದು ನಮ್ಮ ಭಾರತ ಇದು ಬಹಳ ಪುಣ್ಯವಂತ ದೇಶ. ಆದ್ರೆ ಜಗತ್ತಿನಲ್ಲಿ ಬಹಳ ದೇಶಗಳಲ್ಲಿ ಅನ್ನದ ಕೊರತೆ ಐತಿ. ಎಷ್ಟೋ ಮಕ್ಕಳು ಹಸಿವಿನಿಂದ ಸಾಕ್ತಂತ. ಅವ್ರಿಗೆ ಇಲ್ಲಿ ಉಳಿದಂತ ಆಹಾರವನ್ನು ಅಲ್ಲೇ ಅವ್ರಿಗೆಲ್ಲಾನೆ ಅದು ಜಗತ್ತಿಗೆ ಹಂಚಿ ಹೋಗ್ತೈತಿ. ಅದಕ್ಕೂ ಉಪವಾಸ ಮಾಡೋದು ಇದೊಂದು. ಅದಕ್ಕೆ ನಮ್ಮ ದೇಶಕ್ಕೊಂದು ಸರ್ತಿ ಬಹಳ ದೊಡ್ಡ ಆಪತ್ತು ಬಂತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ, ಅವರು 18 ತಿಂಗಳು ಪ್ರಧಾನಮಂತ್ರಿ ಇದ್ರು ಸಹಿತ ಅವಾಗೊಂದು ಆಪತ್ತು ಬಂತು. ನಮ್ಮ ದೇಶಕ್ಕೆ ಅಮೆರಿಕದಿಂದ ಅಕ್ಕಿ ಬರ್ತಿತ್ತು. ಅಕ್ಕಿಯನ್ನು ನಿಂದಿಸಿಬಿಟ್ರು. ಕೆಲವೊಂದು ಏನೋ ಒಂದು ರಾಜತಾಂತ್ರಿಕ ಒತ್ತಡಗಳಿಂದ ಅಕ್ಕಿ ನಿಂದಿಸಿದ್ರು. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಒಂದು ಕರೆ ಕೊಟ್ಟರು. ಹೆಂಗ್ ಮಾಡೋದು, ಬಹಳ ಜನರಿಗೆ ಊಟ ಇಲ್ಲ ಅಂದ್ರೆ ಪ್ರತಿ ಸೋಮವಾರ ನೀವು 1 ಹೊತ್ತು ಊಟ ಮಾಡ್ರಿ, 2 ಹೊತ್ತು ಊಟ ಬಿಡ್ರಿ ಅಂದ್ರು. ಅದು ಆ ಪ್ರಕಾರ ಅವರು ಪಾಲಿಸಿದ್ರು. ಆ ಸೋಮವಾರ ಊಟವನ್ನು ಇವತ್ತಿನವರೆಗೂ ಇಡೀ ಭಾರತದಲ್ಲಿ ಎಲ್ಲರೂ ಪಾಲಿಸ್ತಾರೆ. ಅಂದ್ರೆ देने की देगा, बढ़ाने की देगा, संस्कार